ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ವ ಬಣಜಿಗ ಸಂಘದ ವತಿಯಿಂದ 2025-26ನೇ ಸಾಲಿನ ಶ್ರೀ ಯೋಗಿ ನಾರಾಯ ಯತೀಂದ್ರರ 300ನೇ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಉಪವಿಭಾಗಾಧಿಕಾರಿ ಎಂ. ಶಿವಮೂರ್ತಿ ಜ್ಯೋತಿ ಬೆಳಗಿಸಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 300 ವರ್ಷದ ಹಿಂದೆ ಇದ್ದಂಥ ಕೈವಾರ ತಾತಯ್ಯರವರನ್ನು ಇಂದಿಗೂ ನಾವು ನೆನೆಯುತ್ತಿದ್ದೇವೆ ಅಂದರೆ ಅವರು ನಮ್ಮ ಸಮಾಜಕ್ಕೆ ನೀಡಿರುವ ಒಳ್ಳೆಯ ಸಂದೇಶವೇ ಕಾರಣ. ಕುವೆಂಪುರ ಆಶಯದಂತೆ ಹುಟ್ಟುತ್ತಾ ವಿಶ್ವಮಾನವರಾಗಿ ನಂತರ ಅಲ್ಪಮಾನವರಾಗುತ್ತೇವೆ. ಆದರೆ ಎಲ್ಲರೂ ಶಿಕ್ಷಣ ಪಡೆಯುವ ಮೂಲಕ ವಿಶ್ವಮಾನವರಾಗಬಹುದು. ವೇಗವಾಗಿ ನಡೆಯುತ್ತಿರುವ ಜಗತ್ತಿನಲ್ಲಿ ಬಣಜಿಗ ಸಮುದಾಯದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಬೇಕು. ಇದರಿಂದ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದರು. ವಿಶ್ವಮಾನವನಾಗಿ ಹುಟ್ಟುತ್ತಾರೆ, ಅನಂತರ ಅವರು ಅಲ್ಪಮಾನವರಾಗ್ತಾರೆ. ಆದರೆ ಎಲ್ಲರ ಶಿಕ್ಷಣ ಅವರನ್ನು ಮತ್ತೆ ವಿಶ್ವಮಾನವರಾಗಿ ಮಾಡುತ್ತೆ ಅಂತೇಳಿ, ಅದೇ ರೀತಿ ವಿಶ್ವಮಾನವರಾಗಿ ಬದುಕಿದಂತಹ ಕೈವಾರ ತಾತೆಯವರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ವಿ. ನಮಗೆ ಬಹಳ ಖುಷಿಯಾದ ಏನಪ್ಪ ಅಂತಂದರೆ, ನಾನು ಈ ಜಯಂತಿಗೆ ಬಂದಾಗ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೋ ಅನ್ನುವಂಥ ಒಂದು ಫೀಲ್ ಆಗಿದೆ. ಎಷ್ಟು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಒಂದು ದೇವಸ್ಥಾನದಲ್ಲಿ ದೇವರ ಜಯಂತಿ ಕಾರ್ಯಕ್ರಮವನ್ನು ಒಂದು ದೇವರ ರೂಪದಲ್ಲಿ, ದೇವರ ಆಚರಣೆ ರೂಪದಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ನಿಮಗೆ ಬಹಳ ಖುಷಿಯಾದಂಥ ವಿಚಾರ. ಮತ್ತು ಎಲ್ಲ ಬಣಜಿಗ ಸಮುದಾಯದವರಿಗೆ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಈ ವೇಗವಾಗಿ ನಡೆದಿರುವಂತಹ ಈ ಪ್ರಪಂಚದಲ್ಲಿ ನಾವು ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂತಂದ್ರೆ ಒಳ್ಳೆ ಆದರ್ಶಪ್ರಾಯವಾದಂಥ ಒಳ್ಳೆ ಶಿಕ್ಷಣವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಿಸಬೇಕು ಅನ್ನೋದನ್ನ ನಾವು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸರ್ವ ಬಣಜಿಗ ಸಂಘದ ಅಧ್ಯಕ್ಷರಾದ ಕೆ.ಎನ್. ಮೋಹನ್ ಕುಮಾರ್ ಮಾತನಾಡಿ, ಯೋಗೇಂದ್ರರವರು ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಸೇರಿ ಅವರ ಜಯಂತಿಯನ್ನು ಆಚರಣೆಯಾಗುತ್ತಿರುವುದು ಖುಷಿಯ ವಿಚಾರ. ತಾತಯ್ಯರವರ ಚಿಂತನೆ ಹಾಗೂ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಡೆಯಬೇಕು. ಅವರ ರಚಿತ ಕೃತಿ ಹಾಗೂ ಪದ್ಯವನ್ನು ಪುಸ್ತಕದ ರೂಪದಲ್ಲಿ ಹೊರತರಲು ನಮ್ಮ ಬೆಂಬಲವಿದೆ ಎಂದರು. ಯೋಗಿನಾರಾಯಣರ ಆಧ್ಯಾತ್ಮಿಕ ಚಿಂತನೆಗಳು ಮತ್ತೆ ಅವರ ಭವಿಷ್ಯವಾಣಿಗಳು ಸಾಕಷ್ಟಿದೆ. ಅದು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಸರ್ಕಾರ ಗುರುತಿಸಿದೆ ಎಂದರೆ ಅವರ ಚಿಂತನೆಗಳು ಹೇಗಿತ್ತು, ಆ ಚಿಂತನೆಗಳು ಆಧ್ಯಾತ್ಮಿಕಗಳು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ತುಂಬ ಅವಶ್ಯಕತೆ ಇದಕ್ಕೋಸ್ಕರ ಈ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರ ಗುರುತಿಸಿ ಆಯೋಜನೆ ಮಾಡಿರೋದು. ಹಾಗಾಗಿ ಈ ಜನ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲಾಡಳಿತಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ನಾಗನಂದರು ಮತ್ತು ನಮ್ಮ ಪ್ರೊಫೆಸರ್ ರಾಮನಾಥ್ ನಾಯ್ಡು ಕೂಡ ಸಾಕಷ್ಟು ಯೋಗಿನಾರಾಯಣ ಯತೀಂದ್ರವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ಹೇಳಿದ್ರು, ಎಲ್ಲರದ್ದು ಬುಕ್ಸ್ ಬಂದಿರುತ್ತೆ ಸರ್. ನಮ್ಮ ರಾಮನಾಥ್ ನಾಯ್ಡು ಅವರು ಹೇಳಿದ್ರು, ಬಸವಣ್ಣ ಬುಕ್ ಬಂದಿರುತ್ತೆ, ವಿವೇಕಾನಂದರು ಬುಕ್ ಬಂದಿರುತ್ತೆ, ಈ ಥರ ಬೇರೆ ಬೇರೆ ಎಲ್ಲ ಸಾಹಿತಿಗಳು ಅವರು ಎಲ್ಲ ಕೂಡ ಬುಕ್ಸ್ಗಳು ಬರುತ್ತೆ. ಆದರೆ ಕನ್ನಡದಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರ ಅವರ ಬುಕ್ಸು ಇಲ್ಲ ಸರ್. ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಖಂಡಿತ ನಾವು ಹೇಳ್ತೀವಿ ಸರ್, ನಮ್ಮಿಂದ ನಿಮ್ಗೆ ಏನಾದ್ರು ನಮ್ಮ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ಬೇಕು ಅಂತ ನಾವು ಮಾಡೋದು ರೆಡಿ ಇದ್ದೀವಿ. ನಮ್ಮ ಸಂಘದ ವತಿಯಿಂದ ದಯಮಾಡಿ ನೀವು ಕೂಡ ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಒಂದು ಬುಕ್ಸನ್ನ ಕನ್ನಡದ ಅನುವಾದವನ್ನು ಮಾಡಿ ಚುಟುಕಾಗಿ ಒಂದು ಚಿಕ್ಕ ಬುಕ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್. ಅದಕ್ಕೆಲ್ಲ ಸಪೋರ್ಟ್ ಏನು ಬೇಕು ನಾವು ಖಂಡಿತ ನಮಗೆ ನಾನು ನಮ್ಮ ಸಂಘದ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿವೃತ್ತ ಉಪನ್ಯಾಸಕರಾದ ಕೆ.ಎನ್. ನಾಗನಂದ ಮಾತನಾಡಿ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಜಯಂತಿ ರೀತಿಯೇ ಕೈವಾರ ತಾತಯ್ಯರವರು ಯಾವ ಆದರ್ಶಕರಿಗೂ ಕಡಿಮೆಯಿಲ್ಲ. 110 ವರ್ಷಗಳ ಕಾಲ ಜೀವಿಸಿದ್ದ ಅವರು ಬಳೆ ಮಾರಾಟಗಾರರಾಗಿ ಹಾಡು ಕಟ್ಟಿ ಪದ್ಯ ರಚನೆ ಮಾಡಿ ಜಗತ್ತಿನ ಹಾಗುಹೋಗುಗಳನ್ನು ತಿಳಿಸುವ ಕಾಲಜ್ಞಾನವನ್ನು ನೀಡಿದ ಕೊಡುಗೆ ಅವರದು. ಮನುಷ್ಯ ವಿಶಾಲ ಮನೋಭಾವನೆಯಿಂದ ಮುನ್ನಡೆಯಬೇಕು ಎಂದರು. ಕಾಲಜ್ಞಾನಿಗಳು ಅಂತೇಳಿ ತ್ರಿಕಾಲಜ್ಞಾನಿ, ಆಧ್ಯಾತ್ಮಿಕ ಸುಧಾರಣಾಕಾರ
ಶತಮಾನಗಳಲ್ಲಿ ಏನಾಗಬಹುದು ಅಂತಕ್ಕಂಥದನ್ನ ಊಹಿಸಿ ಹೇಳಬಲ್ಲುವಂಥವರಾಗಿರತಕ್ಕಂಥ ಸುಮಾರು 110 ವರ್ಷಗಳ ಕಾಲ ಬದುಕಿ ತನ್ನ ಸುತ್ತಮುತ್ತಲಿನ ಜನರಿಗೆ ಸಹಾಯವನ್ನ ಮಾಡ್ತಾ ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಳೆಯನ್ನ ಮಾತ್ರ ಓದಿದ್ರು ಕೂಡ ಅನೇಕ ಹಾಡುಗಳನ್ನ ಕಟ್ಟಿ ಆಡದಂಥವ್ರು, ಕೀರ್ತನೆ ಕಟ್ಟಿ ಆಡದಂಥವ್ರು, ಅವರ ಒಳ್ಳೆಯ ಬರವಣೆಗಾರರು ಆಗಿದ್ದಂಥವರು. ಇಂಥವರ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತಕ್ಕಂಥದ್ದು. ನಾನು 2005 2008 ಚಿಂತಾಮಣಿಯಲ್ಲಿ ಇದ್ದಾಗ ಅಲ್ಲಿ ಬಹಳ ಹತ್ರ 12 ಕಿಲೋಮೀಟರ್ ಕೈವಾರ, ಬಹಳ ಸಾರಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ತುಂಬಾ ಜನ ಆ ಭಾಗದ ಜನ ಅಲ್ಲಿ ಬರ್ತಾರೆ, ಬಹಳ ಭಕ್ತಿಯಿಂದ ಅವ್ರನ್ನ ಆರಾಧಿಸಿ ಹೋಗುವಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು, ಎಷ್ಟೊಂದು ತಲ್ಲಣಗಳು ನಮ್ಮಲ್ಲಿ ಇರ್ತಕ್ಕಂಥ. ಇಷ್ಟೆಲ್ಲ ಆಧುನಿಕತೆ ಇದ್ರೂ ಕೂಡ ನಮ್ಮಲ್ಲಿ ಇನ್ನೂ ಕೂಡ ಜಾತಿ, ವರ್ಣ, ವರ್ಗ ಈ ರೀತಿಯಾದಂತಹ ಮಕ್ಕಳು, ಆರ್ಥಿಕ ಅಸಮಾನತೆ, ಬಡವ ಬಲಿತ ಈ ರೀತಿಯಾದಂತಹದ್ದು, ಅನೇಕ ರೀತಿಯ ಭ್ರಷ್ಟಾಚಾರ, ಅತ್ಯಾಚಾರ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ. ಈ ವೇಳೆಗೆ ನಾವು ಅದೆಲ್ಲ ಮೀರಿ ನಾವು ಇತರರಿಗೆ ಮಾರ್ಗದರ್ಶಕರಾಗಿರ್ಬೇಕಂತ. ನಮ್ಮ ದೇಶದ ಇತಿಹಾಸ ಸುಮಾರು 5,000 ವರ್ಷಗಳಷ್ಟು ಹಳೆಯದು. ಹೇಳದಂಗೆ ಅವರೇ ಹೇಳಿದ್ರೆ ಆಗಲೇ ಸಾಕಷ್ಟು ಜನ ನಮ್ಮಲ್ಲಿ ಬುದ್ಧಿಜೀವಿಗಳು, ಧಾರ್ಮಿಕ ಧಾರಣಗಳು ಬಂದು ನಮ್ಮಲ್ಲಿ ಎಲ್ಲ ಹೇಳಿದ್ರು ಕೂಡ, ಈಗಲೂ ನಾವು ಎಷ್ಟೋ ಜನ ಓದ್ಕೊಂಡಿದ್ರು ಕೂಡ ನಾವಿನ್ನೂ ಒಂದು ರೀತಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ದೆ, ಒಂದು ರೀತಿ ಎಲ್ಲೋ ಒಂದು ರೀತಿ ನ್ಯಾರೋ ಮೈಂಡೆಡ್ನೆಸ್ ಅಂತ ನಾವೆಲ್ಲರೂ ತುಂಬ ಸಂಕುಚಿತವಾಗಿ ನಾವು ಇವತ್ತಿಗೂ ಒಂದು ರೀತಿ ಯೋಚನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ರಸ್ತೆಗಳು ವಿಶಾಲ ಆಗ್ತಾ ಇದೆ, ರಸ್ತೆಗಳು ಉದ್ದ ಆಗ್ತಾ ಇದೆ, ಆದ್ರೆ ಮನುಷ್ಯನ ಮನಸ್ಸು ವಿಶಾಲ ಆಗ್ತಾ ಇದೆ ಅಂತಕ್ಕಂಥ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡೀನ್ ಅಕಾಡೆಮಿಕ್ ಪ್ರೊಫೆಸರ್ ರಾಮನಾಥಂ ನಾಯ್ಡು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಕನ್ನಡ ನಾಡಿನಲ್ಲಿ ಹಲವಾರು ಮಹನೀಯರು ಜನ್ಮವನ್ನು ತಾಳಿದ್ದಾರೆ. ಅದರಲ್ಲಿ ಮಹಾನ್ ಪುಣ್ಯಪುರುಷರು ಎನಿಸಿಕೊಂಡವರು ಯೋಗಿ ನಾರಾಯಣ ಯತೀಂದ್ರರವರು. ರೈತರಿದ್ದರೆ ಊರು, ಮಕ್ಕಳಿದ್ದರೆ ಮನೆ ಎಂಬ ಮಾತಿನಂತೆ ದ್ವಾಪರ ಯುಗದಲ್ಲಿ ಕೈವಾರದ ಹೆಸರು ಇದೆ ಎಂದು ಕೈವಾರ ತಾತಯ್ಯರವರ ಹುಟ್ಟು, ಬೆಳವಣಿಗೆ, ಕೊಡುಗೆ ಕುರಿತು ತಿಳಿಸಿದರು. ಆದ್ದರಿಂದ ಕೈವಾರ ತಾತೆಯ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಸಾಕಷ್ಟು 10 ಜನಕ್ಕೆ ತಿಳಿಸಬೇಕು ಎಂಬ ಉದ್ದೇಶದಿಂದ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಿದ್ದೆ. ಅದಕ್ಕೆ ಸಾಕಷ್ಟು ವಿಚಾರಗಳು ಬಂತು. ಅದಲ್ಲದೆ ನನ್ನ ಮಾರ್ಗದರ್ಶನದಲ್ಲಿ ಕೈವಾರ ತಾತಯ್ಯನ ಮೇಲೆ ಸಂಶೋಧನೆ ನಡೆಸ್ತಾ ಇದ್ದೀನಿ. ಒಬ್ಬ ಸಂಶೋಧನಾ ವಿದ್ಯಾರ್ಥಿ ತಾತಯ್ಯನ ಕುರಿತು, ಅವರ ಕೀರ್ತನೆಗಳ ಕುರಿತು ಸಂಶೋಧನೆ ನಡೆಸ್ತಾ ಇದ್ದಾರೆ. ಹಾಗೆ ವಿಶ್ವವಿದ್ಯಾನಿಲಯದ ವತಿಯಿಂದ ಅನೇಕ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಇವೆ. ಅಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಈ ರೀತಿ ಕಾರ್ಯ ಚಟುವಟಿಕೆಗಳನ್ನು ನಡೆಸಬೇಕು ಅಗತ್ಯ ಇದೆ. ಯಾಕೆಂತಂದರೆ ನಾವು ಜಯಂತಿ ಮತ್ತು ವರ್ಧಂತಿ ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ಅವರ ಚಿಂತನೆಗಳನ್ನು ಸಮಾಜಕ್ಕೆ ತಲುಪಿಸಬೇಕು. ಇದೇ ಸಂದರ್ಭದಲ್ಲಿ ಬಣಜಿಗ ಸಮುದಾಯದ ಸಾಧಕರಿಗೆ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾ ಬಿ.ವಿ. ನಂದೀಶ್, ಉಪಾಧ್ಯಕ್ಷ ಜಗದೀಶ್, ನಾಗನಂದ, ಪ್ರಶಾಂತ್, ಕೆಎನ್ ನಾಗನಂದ, ಮೋಹನ್ ಕುಮಾರ್, ರವೀಂದ್ರ ಉಪಸ್ಥಿತರಿದ್ದರು.